ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಕೇರಳ ಸ್ಟೋರಿ 2 ಚಲನಚಿತ್ರದ ಟ್ರೈಲರ್ ರಿಲೀಸ್ ಆದಾಗ ಅದರಲ್ಲಿ ಲವ್ ಜಿಹಾದ್ ಸಂತ್ರಸ್ತೆಗೆ ಬಲವಂತವಾಗಿ ಬೀಫ್ ತಿನ್ನಿಸುವ ದೃಶ್ಯಕ್ಕೆ ಕೇರಳದಾದ್ಯಂತ ವ್ಯಾಪಕ ವಿರೋಧ ಕೇಳಿ ಬಂದಿದ್ದು ನಮಗೆ ಗೊತ್ತೇ ಇದೆ. ಬೀಫ್ ಅನ್ನೋದು ಕೇರಳದ ಪ್ರಮುಖ ಆಹಾರ. ನಮ್ಮಲ್ಲಿ ಮತ ಧರ್ಮಗಳ ಭೇದ ಇಲ್ಲದೆ ಬೀಫ್ ತಿಂತೇವೆ. ಬೀಫ್ ಫೆಸ್ಟಿವಲ್ ಮಾಡಿ ಎಲ್ಲರಿಗೂ ಬೀಫ್ ಖಾದ್ಯಗಳನ್ನು ಹಂಚುತ್ತೇವೆ ಅಂತೆಲ್ಲ ಹೇಳಿದ್ದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿರಬಹುದು. 2024ರಲ್ಲಿ ಕೇರಳದ ವಯನಾಡ್ನಲ್ಲಿ ಭೀಕರ ಮಳೆಗೆ ಭೂಕುಸಿತ ಉಂಟಾಗಿ ಅನೇಕ ಮನೆಗಳು ಕಟ್ಟಡಗಳು ಧರಾಶಾಹಿಯಾಗಿದ್ದವು. ಈ ಸಮಯದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಯುವ ಸಂಘಟನೆಯಾಗಿರುವಂತಹ DYFI ಡೆಮೊಕ್ರಾಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ ವಯನಾಡಿನ ಭೂಕುಸಿತ ಸಂತ್ರಸ್ತರ ನೆರವಿಗಾಗಿ ಪೋರ್ಕ್ ಚಾಲೆಂಜ್ ಎಂಬಂತಹ ವಿನೂತನ ಅಭಿಯಾನವನ್ನು ನಡೆಸಲು ಸಿದ್ಧತೆ ನಡೆಸಿತ್ತು. ಏನಪ್ಪ ಪೋರ್ಕ್ ಚಾಲೆಂಜ್ ಅಂತಂದ್ರೆ, DYFIನ ಘಟಕಗಳು ಒಂದು ನಿಗದಿತ ದಿನದಂದು ಹಂದಿ ಮಾಂಸವನ್ನ ಮಾರಾಟ ಮಾಡಿ ಅದರಿಂದ ಬರುವಂತಹ ಲಾಭದ ಹಣದಿಂದ ವಯನಾಡಿನ ಸಂತ್ರಸ್ತರಿಗೆ 25 ಮನೆಗಳನ್ನು ಕಟ್ಟಿಕೊಡುವ ಯೋಜನೆ ಅದಾಗಿತ್ತು. ಆದರೆ ಈ ಅಭಿಯಾನಕ್ಕೆ ಆರಂಭದಲ್ಲಿಯೇ ವಿರೋಧ ಕೇಳಿ ಬಂದಿತ್ತು. ಸಮಸ್ತ ಕೇರಳ ಜಮಿಯಾತುಲ್ ಕುತ್ಬಾ ಕಮಿಟಿಯ ಲೀಡರ್ ಆಗಿರುವಂತಹ ನಾಸರ್ ಫೈಜಿ ಕೊಡತ್ತೈ ಎಂಬುವವರು ಇದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿ ಇದನ್ನ ಬ್ಲಾಸ್ಫೆಮಿ ಅಂದ್ರೆ ದೇವನಿಂದನೆ, ಇಸ್ಲಾಂ ನಿಂದನೆ ಅಂತ ಕರೆದರು. ಬಹುತೇಕ ಇಸ್ಲಾಮಿಕ್ ದೇಶಗಳಲ್ಲಿ ಈ ರೀತಿಯ ಬ್ಲಾಸ್ಫೆಮಿ ಅಂದ್ರೆ ದೇವನಿಂದನೆಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಭಾರತವೇನಾದ್ರೂ ಅಂಥ ದೇಶಗಳ ಸಾಲಿಗೆ ಸೇರ್ತಾ ಇದ್ದರೆ DYFI ಕಾರ್ಯಕರ್ತರಿಗೂ ಅದೇ ಶಿಕ್ಷೆ ಆಗ್ತಾ ಇತ್ತೇನೋ. ಇದು ಕೇರಳದ ಈಗಿನ ನೈಜ ಪರಿಸ್ಥಿತಿ. ಇಲ್ಲಿ ಹಿಂದೂಗಳ ಭಾವನೆಯನ್ನ ಘಾಸಿಗೊಳಿಸಲು ಬೀಫ್ ಫೆಸ್ಟಿವಲ್ಗಳನ್ನ ಆಯೋಜನೆ ಮಾಡಬಹುದು. ಅದೇ ವಯನಾಡಿನ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವ ಸಲುವಾಗಿ ಪೋರ್ಕ್ ಚಾಲೆಂಜ್ ಅನ್ನ ಮಾಡುವ ಹಾಗಿಲ್ಲ. ಯಾಕಂದ್ರೆ ಅದು ಒಂದು ನಿರ್ದಿಷ್ಟ ಸಮುದಾಯದ ಭಾವನೆಗೆ ಘಾಸಿ ಉಂಟು ಮಾಡುತ್ತೆ. 2014ರಲ್ಲಿ ಕೂಡ ಇದೇ ರೀತಿಯ ಘಟನೆಯೊಂದು ನಡೆದಿತ್ತು. ಕೇರಳದ ಎರುಮಲಿಯ ಶಾಲೆಯಲ್ಲಿ ನಡೀತಾ ಇದ್ದಂತಹ NCC ಶಿಬಿರದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಿಗೆ ಪೋರ್ಕ್ ಅಂದ್ರೆ ಹಂದಿ ಮಾಂಸದ ಖಾದ್ಯವನ್ನು ನೀಡಲಾಗಿತ್ತು. ಇದಕ್ಕೆ ಒಂದು ನಿರ್ದಿಷ್ಟ ಸಮುದಾಯದಿಂದ ಎಷ್ಟೊಂದು ವಿರೋಧ ಕೇಳಿ ಬಂದಿತ್ತು ಅಂದ್ರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರನ್ನೇ ಸಸ್ಪೆಂಡ್ ಮಾಡಲಾಗಿತ್ತು. ಪೋರ್ಕ್ ಖಾದ್ಯ ಬಡಿಸಿದ ಟೀಚರ್ ಅವರ ಬಂಧನ ಆಗಿತ್ತು. ಶಾಲೆಗೆ ಗುಂಪು ಕಟ್ಟಿಕೊಂಡು ಬಂದ ದುಷ್ಕರ್ಮಿಗಳು 2 ಶಿಕ್ಷಕರ ಮೇಲೆ ಹಲ್ಲೆಯನ್ನ ಕೂಡ ನಡೆಸಿದ್ರು. ಇದು ಕೇರಳದ ನಿಜವಾದ ಜಾತ್ಯತೀತ ಮುಖವಾಡ. ನೀವು ಅಲ್ಲಿ ಹಿಂದೂ ಧರ್ಮದ ಭಾವನೆಗಳನ್ನ, ಆಚರಣೆಗಳನ್ನ ಎಷ್ಟು ಬೇಕಾದರೂ ಅವಹೇಳನ ಮಾಡಬಹುದು. ಆದರೆ ಇನ್ನೊಂದು ಮತದ ವಿಚಾರದಲ್ಲಿ ಅವಹೇಳನ ಮಾಡುವುದು ಬಿಡಿ, ಅವರು ನಿಷಿದ್ಧ ಅಂತ ಹೇಳುವ ಯಾವುದನ್ನು ಕೂಡ ಆಯೋಜನೆ ಮಾಡುವ ದುಸ್ಸಾಹಸಕ್ಕೆ ಕೂಡ ಹೋಗಬಾರದು. ಕೇರಳದ ಹಿಂದೂಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಅಂತ ಅನಿಸೋದಿಲ್ವಾ?